ಈ ಜಾಗ ಮಹಾಜನ್ ಕುಟುಂಬಕ್ಕೆ ಸೇರ್ಬೇಕು. ಸಾಧ್ಯನೇ ಇಲ್ಲ. ಇದು ಅರಸನ ಕೋಟೆಗೆ ಸೇರಿದ್ದು. ನಮಸ್ತೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು? ಎರಡು ಕುಟುಂಬದವರು ಹಬ್ಬ ಆಚರಿಸಕ್ಕೆ ಖುಷಿಯಾಗಿರೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ. ನಮ್ಮಮ್ಮನ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅವರು ಎಲ್ಲ ಕ್ಷೇತ್ರಗಳಲ್ಲೂ ಸೈ ಅನ್ಸ್ಕೊಂಡಿರೋರು. ಈಗ ಆ ಜಾಗದಲ್ಲಿ ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕು ಅನ್ನೋದು ಅವ್ರ ಕನಸು. ಎಷ್ಟೋ ಜನ ಅನಾಥ ಮಕ್ಕಳಿದ್ದಾರೆ. ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಜಾಗ, ಒಳ್ಳೆ ಊಟ, ಭವಿಷ್ಯ ರೂಪಿಸ್ಕೊಡ್ಬೇಕು ಅನ್ನೋದು ಅಜ್ಜಿ ಕನಸು. ಅದಕ್ಕೋಸ್ಕರ ಈ ಜಾಗದಲ್ಲಿ ಒಂದು ಅನಾಥಾಶ್ರಮ ಕಟ್ಟಬೇಕು ಅನ್ನೋದು ಅವ್ರ ಆಸೆ. ನಿಮ್ಮಿಬ್ರು ಉದ್ದೇಶನೂ ಒಳ್ಳೇದೇ ಮಾಡೋದಾಗಿರುವಾಗ ಇದರಲ್ಲಿ ಕೈ ಜೋಡಿಸೋದ್ರಲ್ಲಿ ತಪ್ಪೇನು? ಇದನ್ನು ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ ಅಥವಾ ಕಾಂಪ್ರಮೈಸ್ ಆಗೋದಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅನ್ನಪೂರ್ಣೇಶ್ವರಿ ಮತ್ತು ಅಖಿಲಾಂಡೇಶ್ವರಿ ಇವರಿಬ್ಬರು ಒಂದಾದರೆ ಎಷ್ಟೋ ಜನರಿಗೆ ಒಳ್ಳೆಯದಾಗತ್ತೆ. ಹಾಗೆ ನಮ್ಮ ಎರಡು ಕುಟುಂಬಗಳಿಗೂ ಒಳ್ಳೆಯದು. ಈಗ ನೀವೇನು ನಿರ್ಧಾರ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅಮ್ಮ. ಆಹಾ, ಅಕ್ಕ ಇವತ್ತಿವ್ರಿಗೆ ಸರಿಯಾಗಿ ಬೆಂಡೆತ್ತಾರೆ. ಇವಳಿದಾಳಲ್ಲ, ಇವಳು ನಿನ್ನೆ ಸರಿಯಾಗಿ ಗುರಾಯಿಸ್ತಿದ್ಲು. ಇವತ್ತು ಅಕ್ಕನ ಹತ್ರ ಬೈಸ್ಕೊಳ್ಳೋದನ್ನ ನೋಡಿ ನಾನು ಫುಲ್ಲು ಖುಷಿ ಪಡ್ತೀನಿ. ಬೇಬಿ, ದೊಡ್ಡದಾಗಿ ಗಲಾಟೆ ಆಗೋ ಚಾನ್ಸಸ್ ಇದೆ. ಎಸ್ಕೇಪ್ ಆಗೋದಕ್ಕೆ ರೆಡಿ ಆಗು. ಹಾಗೇನಾದ್ರೂ ಆದ್ರೆ ಒಳ್ಳೇದೇ ಅಮ್ಮಮ್ಮ. ಅನ್ನಪೂರ್ಣಮ್ಮನವರೇ, ನಿಮ್ಮ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನನಗೆ ತುಂಬಾನೇ ಗೌರವ ಇತ್ತು. ಆದರೆ ನನ್ನ ಗುರಿಗೆ ನೀವು ಅಡ್ಡಿ ಮಾಡ್ತಿದ್ದೀರಾ ಅನ್ಕೊಂಡು ಹಾಗೆಲ್ಲ ಮಾತಾಡ್ಬಿಟ್ಟೆ. ಕ್ಷಮೆ ಇರಲಿ. ನಾನು ಹಾಗೆ ಮಾಡ್ಬಿಟ್ನಲ್ಲ. ನಾವು ಮಾಡ್ಬೇಕಾಗಿರೋದನ್ನ ನಮ್ಮ ಮಕ್ಕಳು ಮಾಡ್ಬಿಟ್ರು. ಹೌದು, ನಿಮ್ಮ ಋಷಿ ನಮ್ಮ ಆದಿ
ಇಬ್ರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು. ಅರೆ ಥ್ಯಾಂಕ್ಸ್ ಎಲ್ಲ ಏನು ಬೇಡ, ಎಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಹಾಗೆ ನೋಡಿದ್ರೆ ಈ ಐಡಿಯಾನ ಮೊದಲು ಹೇಳಿದ್ದು ಆಗಿಲ್ಲ. ಇಲ್ಲ ಇಲ್ಲ, ಏನೇ ಥ್ಯಾಂಕ್ಸ್ ಹೇಳಬೇಕಾಗಿದ್ರು ಅದು ಪಾರ್ವತಿಗೆ ಹೇಳಬೇಕು. ಯಾಕೆ ಅಂದರೆ ಈ ಐಡಿಯಾ ಕೊಟ್ಟಿದ್ದು ಪಾರ್ವತಿ. ಹಾಗಾದ್ರೆ ಪಾರ್ವತಿ ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದನೂ ಒಂದು ದೊಡ್ಡ ಥ್ಯಾಂಕ್ಸ್. ಅನಾಥಾಶ್ರಮ, ವಿದ್ಯಾಸಂಸ್ಥೆ ಎರಡು ಒಟ್ಟಿಗೆ ಶುರುವಾಗಲಿ. ಬಿಸ್ನೆಸ್ಗಳಲ್ಲಿ ಕೈ ಜೋಡಿಸೋ ಹಾಗೆ ಈ ಒಳ್ಳೆ ಕಾರ್ಯಕ್ಕೂ ಕೈ ಜೋಡಿಸೋಣ. ಏನಂತೀರಾ? ಖಂಡಿತ, ನಾನು ರೆಡಿ. ಹಾಗಾದ್ರೆ ಇವತ್ತೇ ಗುದ್ಲಿ ಪೂಜೆ ಮಾಡ್ಬಿಡೋಣ. ಹಾಗೆ ಎಲ್ಲರೂ ಒಂದಾಗಿದ್ದೀವಿ. ಒಟ್ಟಿಗೆ ಸಂಕ್ರಾಂತಿ ಹಬ್ಬನ ಆಚರಿಸಿ ಹೊರಡೋಣ. ಏನಂತೀರಾ? ತಗೊಳ್ಳಿ ನಿಮ್ಮ ಕಮಿಷನ್. ನೀವು ತೋರಿಸಿರೋ ಜಾಗ ನಮ್ಮಿಬ್ಬರಿಗೂ ಸೇರ್ಬೇಕಾದ್ದು. ನಾವಿಬ್ರು ಆ ಜಾಗನ ಜಾಯಿಂಟ್ ವೆಂಚರಲ್ಲಿ ಅಗ್ರಿಮೆಂಟ್ ಮಾಡ್ಕೋತೀವಿ. ಇವತ್ತೇ ಕೊನೆ. ಇನ್ನು ಮುಂದೆ ಯಾವತ್ತೂ ಹೀಗೆ ಮಾಡಕ್ಕೆ ಹೋಗಬೇಡಿ. ನೀವು ಮೋಸ ಮಾಡಕ್ಕೆ ಹೊರಟಿದ್ದು ಭೂಮಿ ತಾಯಿಗೆ. ಮನುಷ್ಯನಿಗೆ ಯಾವುದೇ ಕೆಲಸದಲ್ಲಾದರೂ ನಿಯತ್ತು ಮುಖ್ಯ. ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಕ್ಷಮಿಸಿ ಮೇಡಮ್, ಇನ್ನು ಮುಂದೆ ಯಾವತ್ತೂ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಲ್ಲ. ಹಾಗಾದ್ರೆ ಇಷ್ಟೆಲ್ಲ ಆಗಿದ್ಯಾ? ಹ್ಞೂ ಜನನಿ ಅವರೇ, ಕಮ್ಲಿ ವಾಪಸ್ ಬಂದಾಗಿಂದ ಅವಳಿಗೆ ಯಾವುದೂ ಜ್ಞಾಪಕನೇ ಇಲ್ಲ ಪಾಪ. ಹಾಗಾದ್ರೆ ಅವ್ರಂತರ ಸ್ಟಡಿ ಮೆಟೀರಿಯಲ್ಲು. ನಾನು ಕೂಡ ಕಮ್ಲಿ ಅವ್ರನ್ನ ಒಂದು ಸೆಕೆಂಡ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಸಾರಿ ಕಮ್ಲಿ ಅವರೇ. ಆದರೂ ಇವ್ರನ್ನ ನೋಡಿದ್ರೆ ನಂಗೆ ಯಾಕೋ ಪೇಷಂಟ್ ಅಂತಾನೆ ಅನ್ನಿಸ್ತಾ ಇಲ್ಲ. ಮೆಮೊರಿ ಲಾಸ್ ಆಗಿರೋರು ಹೀಗಿರ್ತಾರ? ಅವ್ರಿಗೇನೋ ನೆನಪಿರಲ್ಲ ತಾನೆ? ಅಂದ್ರೆ ಏನು ಹುಚ್ಚ ಫಿಲಮ್ ತರ ಹಸ್ರುಗವ್ರನ್ನ ನೆತಾಡ್ಸ್ಕೊಂಡ್ ಬರ್ಲಾ? ಆವಾಗ ನಂಬ್ತೀಯ? ಅವಳ ಔಸಿ ಹಂಗೆ ಏನು ತೆಪ್ಪಾಗಿ ತಿಳ್ಕೊಬೇಡಿ. ಸರಿ ಬನ್ನ ಕಮ್ಲಿ ಎಲ್ಲರೂ ಮುಂದೆ ಹಂಗೆ ಕರಿಬೇಡ ಅಂತ ಹೇಳಿ ತಾನೆ. ಬಾಯ್ಲಿ. ಏನ್ ಸಂಭ್ರಮ ಇಲ್ಲಿ? ನಾವ್ಯಾಕೆ ಇಲ್ಲಿದ್ದೀವಿ? ಎಣ್ಣೆ ಶಸ್ತ್ರ ಮಾಡೋದು ಬೇಡವಾ? ಅದಕ್ಕೆ ತಯಾರಿ ಮಾಡ್ತಿದ್ವಿ. ಇದೆಲ್ಲ ಸರಿ ಹೋಯ್ತು. ಮಾಡಿ ಮಾಡಿ. ಏನ್ ಮಾಡಿ ಮಾಡಿ? ನೀನುವೇ ಮಾಡ್ಬೇಕು. ಬಿಸಿ ಸರ್ಗೆ ನೀನಲ್ದೆ ಇನ್ಯಾರು ಬಂದು ಎಣ್ಣೆ ಹಚ್ತಾರೆ? ಈಗ ಬಿರ್ನೆ ಹೋಗಿ ಮಡಿ ಆಗ್ಬಿಟ್ ಬಾ ನೀನು. ನಾನೇ ಯಜಮಾನ್ರಿಗೆ ಎಣ್ಣೆ ಹಚ್ಚೋ ಥರ ಇದ್ದಿದ್ರೆ ಪಾರು, ನಾನು ನಿಂತ ಒಂದು ವಿಷಯ ಕೇಳಲ್ಲ? ಕೇಳು. ಏನಿಲ್ಲ, ಈ ನಿಂಗಿಗೆ ಒಂದು ಪವರ್ ಐತೆ. ಯಾರನ್ನ ಮನ್ಸಲ್ಲಿ ಏನಾನ ಅನ್ಕೊಂಡು ಒಳಗೊಳಗೆ ನಗ್ತಿದ್ರೆ ಅದೇನು ಅಂತ ಅವಳು ಗೆಸ್ ಮಾಡ್ಬಿಡ್ತಾಳೆ. ನೀನು ಯಾರನ್ನ ಲವ್ ಮಾಡ್ತಾ ಇದ್ಯಾ? ಇಲ್ಲಪ್ಪ. ಅಯ್ಯೋ, ಮಾತ್ರ ಇಲ್ಲ ಅಂತೈತೆ, ಆದ್ರೆ ಕಣ್ಣು ಹೌದು ಅಂತೈತಲ್ಲ. ಹಬ್ಬ, ನಾನ್ ಕೇಳ್ಬೇಕಾಗಿರೋ ಪ್ರಶ್ನೆನ ನಿಂಗೆ ಅವರೇ ಕೇಳ್ಬಿಟ್ರು.
ನಿಜ ಹೇಳಿ ಪಾರ್ವತಿ ಅವರೇ. ಸುಮ್ಮನಿರಿ ಜನನಿಯವ್ರೆ, ನೀವು ಒಳ್ಳೆ. ಏನ್ ಹುಡ್ಗಿರೋ ಇದ್ಯಾಕೆ ಹಿಂಗ್ ಮಾಡ್ತಿರೋ? ಲವ್ ಲವ್ ಲವ್. ಕಮ್ಲಿ ನೀನ್ ಮಡಿ ಆಯ್ತು ಅಲ್ವಾ ಈಗ? ಏನ್ ಅನ್ಕೋಬೇಡಿ. ಹೇಗೋ ಎಲ್ಲ ಸರಿ ಹೋಗಿ ನೀಟಾಗಿ ಕಲರ್ ಪೆನ್ಸಿಲಲ್ಲಿ ಫುಲ್ ಸ್ಟಾಪ್ ಇಟ್ಟಂಗಾಯ್ತು. ನಾವಿಬ್ರು ಈ ಡಿಸಿಷನ್ ತಗೊಂಡಿಲ್ಲ ಅಂದಿದ್ರೆ ಎಲ್ರೂ ಖುಷಿಯಾಗಿರಕ್ ಆಗ್ತಿರ್ಲಿಲ್ಲ ಅಲ್ವಾ? ಆದಿತ್ಯ, ಹೇ ಎಲ್ ಕಳ್ದೋದ್ರಿ? ಹಾ ರಿಷಿ, ಏನಾದರೂ ಹೇಳಿದ್ರಾ? ಆದ್ರೆ ಈಗ ಹುಡುಗಿ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಹೇ ವೇಟ್ ವೇಟ್ ವೇಟ್, ಯಾಕೆಲ್ಲ ಪಾಸ್ಟ್ ಟೆನ್ಸ್ ಅಲ್ಲೇ ಹೇಳ್ತೀರಾ? ಪ್ರೀತಿಸ್ತಿದ್ದೆ, ಸಿಗಲ್ಲ, ನೆಗೆಟಿವಿಟಿ ಎಲ್ಲ ಬಿಟ್ಬಿಟ್ಟು ಏನಾಯ್ತು ಅಂತ ಹೇಳಿ. ಇಲ್ಲ ರಿಷಿ, ನಮ್ದು ರೆಗ್ಯುಲರ್ ಲವ್ ಸ್ಟೋರಿ ಅಲ್ಲ. ಬರೀ ಕಣ್ಣುಗಳನ್ನ ನೋಡಿ ನಾನು ಆ ಹುಡುಗಿನ ಇಷ್ಟಪಟ್ಟಿದ್ದೆ. ಆದರೆ ಎಲ್ಲರೂ ಹೇಳಿದ್ಮೇಲೆ ಗೊತ್ತಾಯ್ತು ಅದು ಎಂಥ ದುಸ್ಸಾಹಸ ಅಂತ. ಹೇ ಗ್ರೇಟ್, ಬರೀ ಕಣ್ಣ ನೋಡಿ ಪ್ರೀತಿಸ್ತಿದ್ರಾ? ನಿಮಗೂ ನಾನೊಬ್ಬ ಹುಚ್ಚ ಅಂತ ಅನಿಸ್ತಾ ಇದೆ ಅಲ್ವಾ? ನೋ ಸೀರಿಯಸ್ಲಿ, ನಿಮ್ಮ ಲವ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಯೂಸ್ ಇಲ್ಲ. ಬರೀ ಕಣ್ಣುಗಳನ್ನ ನೋಡಿ ಕಣ್ಣಿಗೆ ಕಾಣಿಸ್ತಾ ಇರೋ ಹುಡುಗಿನ ಇಷ್ಟಪಡ್ತಾ ಇದ್ದೆ. ಆದರೆ ನನ್ನನ್ನೇ ನಂಬ್ಕೊಂಡಿರೋ ಅನುಷ್ಕಾನ ಕಾಯಿಸ್ತಾ ಇದ್ದೀನಿ ಅಂತ ಈಗ ಅರ್ಥ ಆಗಿದೆ. ಅದಕ್ಕೆ ನನ್ನ ಅನುಷ್ಕಾ ಮದುವೆ ಬೇಗ ಮಾಡಿ ಅಂತ ಅಮ್ಮಂಗೆ ಹೇಳೋಣ ಅಂತ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಅಡ್ವೈಸ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಪ್ಲೀಸ್ ಹೇಳಿ. ನಿಜವಾದ ಪ್ರೀತಿನ ನೀವೆಷ್ಟೇ ದೂರ ಇಟ್ಟರೂ ಅದು ಮನಸ್ಸಿಗೆ ಹತ್ರನೇ. ಪ್ರೀತಿ ಜೊತೆ ಸ್ವಲ್ಪ ಪೇಷನ್ಸ್ ಇದ್ರೆ ಸಾಕು, ನಿಮ್ಮ ಹುಡುಗಿ ನಿಮಗೆ ಸಿಗ್ತಾರೆ. ಯಜಮಾನ್ರೆ, ಎಣ್ಣೆ ಸ್ನಾನಕ್ಕೆಲ್ಲ ತಯಾರಿದೆ, ಹೊಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸಾ? ಯಾಕೆ? ಅಜ್ಜಿ ಹತ್ರ ಮಾತಾಡಿದ್ದಕ್ಕೆ. ಹಾಗಾದರೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ಪಾರ್ವತಿಗೆ. ಯಾಕೆ ಅಂದರೆ ಆ ಐಡಿಯಾನ ಪಾರ್ವತಿನೇ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಈ ಐಡಿಯಾ ಕೊಟ್ಟಿದ್ದು ಇವರಾ? ನಮ್ಮ ಪಾರ್ವತಿ ಅಂದರೆ ಸುಮ್ಮನೆನಾ? ಬನ್ನಿ ಯಜಮಾನ್ರೆ. ರಘುವರೇ, ಈ ಹುಡುಗಿ ನಿಮ್ಮ ಮಗನ್ನ ಯಜಮಾನ್ರೆ ಅಂತ ಕರೀತಾಳೆ, ನಿಮ್ಮ ಸೊಸೆನಾ? ಅಯ್ಯೋ ಇಲ್ಲ ಇಲ್ಲ, ಅದು ಅಜಯ, ಅವಳು ನಮ್ಮನೆ ಕೆಲ್ಸದವಳು. ಪಾರ್ವತಿ ನೋಡಿದ್ಯಾ? ದೊಡ್ಡವರು ಕನ್ಫ್ಯೂಸ್ ಆಗೋದ್ರು ನೀ ನಮ್ಮ ಮಾದಿನ ಯಜಮಾನ್ರಿ ಅಂತ ಕರೆದಿದ್ದಕ್ಕೆ. ಸಾರಿಮ್ಮ, ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ಗೊತ್ತಿಲ್ಲದೆ ಕೇಳಿದ್ದಲ್ವಾ, ಇಟ್ಸ್ ಆಲ್ ರೈಟ್. ಅಣ್ಣ, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಮಾತಾಡಕ್ಕೆ ಹೋಗ್ಬಾರ್ದು. ಅಜ್ಜಿ, ಹಾ ರಿಷಿ, ಕಮಲಿ ಅವ್ರನ್ನ ನೋಡಿದ್ರ? ಕಮಲಿನಾ? ನಿಂಗೆ ಕಮಲಿ ಎಲ್ಲಿ? ಅಜ್ಜಿ ಒಳಗಿರ್ಬೇಕು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಪ್ರೀತು ಎಲ್ಲಿ? ನಾನು ಹೋಗಿ ಪ್ರೀತುನ ಕರ್ಕೊಂಡು ಬರ್ತೀನಿ. ಪಾರ್ವತಿ, ಯಾಕಮ್ಮ ಒಂಥರ ಇದೆಯಾ? ಏನಾಯ್ತು?
ಏನಿಲ್ಲ ಅಮ್ಮ, ಹಬ್ಬದ ದಿನ ನಿನ್ನ ಮುಖದಲ್ಲಿ ನಗು ಇಲ್ಲ ಅಂದ್ರೆ ಹೇಗೆ? ನೀನ್ ನಗ್ನಗ್ತಾ ಇದ್ರೇನೆ ಇಲ್ಲಿಯ ಈ ಶಾಸ್ತ್ರಕ್ಕೆಲ್ಲ ಕಳೆ ಕಟ್ಟೋದು. ಪಾರ್ವತಿ, ಸ್ಮೈಲ್ ಪ್ಲೀಸ್. ಅಲ್ಲಿ ನೋಡಿದ್ರೆ ಅನಿಕನ್ ಕಾಟ, ಇಲ್ಲಿ ನೋಡಿದ್ರೆ ಹಬ್ಬ ಗಿಬ್ಬ ಅಂತ ತಲೆ ತಿಂತಿಯಾರೆ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ನಿಮ್ ಎಲ್ರಿಗೂ ದೊಡ್ಡ ನಮಸ್ಕಾರ. ಎಸ್ಕೇಪ್. ಮಡಿ ಅಂತ ಬಾರವಿ ಅಂದ್ರೆ ಎಲ್ಲಿ ಹೊಂಟೋದ್ಲೋ ಇವಳು. ಅನಿಕಾ ಕೂಡಾಕಿದ್ಲು ಅಂತ ಹೇಳ್ತಿದ್ಲಲ್ಲ, ಮತ್ತೆ ಹಂಗೆ ಏನಾನ ಮಾಡವಳ? ನಾನು ಅನ್ಕೊಂಡಿದ್ದೆ ಇದು ಅನಿಕಂದೆ ಕೆಲ್ಸ ಅಂತ. ಅಲ್ಲ ಕಮ್ಲೆ, ಅವಳಿಗೆ ಕೂಡಾಕಿದ್ರೆ ನೀನ್ ಮುದ್ರಕೊಂಡು ಕುಂತ ಇರ್ತೀಯಾ? ಅಯ್ಯೋ, ಏನಾಯ್ತವಿ? ಅವಳು ಕೂಡಾಕಿದ್ಲು ಅಂತ ದಿಗಿಲ್ ಬಿದ್ದಿದ್ಯಾ? ಈಗ ನಾನು ಬಂದಿವ್ನಲ್ಲ, ಏನೂ ಆಗಕ್ಕಿಲ್ಲ. ಏನಿದ್ ನಿನ್ ಬಟ್ಟೆ? ಅಜ್ಜಿ ಕೊಟ್ಟಿದ್ ಬಟ್ಟೆನ ಪೂಜೆ ಸಮಯಕ್ಕೆ ಹಾಕೊಳ್ಳುವಂತೆ. ಈಗ ಲಂಗ ದಂಡಿ ಹಾಕೊಂಡು ರೆಡಿ ಆಗು. ಅಲ್ಲಿ ಎಲ್ಲರೂ ನಮ್ಗೆ ಕಾಯ್ತವ್ರೆ. ಬಾ ಕಮ್ಲಿ, ಬಾ ಬಾ ಪ್ರೀತು, ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದಾರೆ. ಬೇಗ ಬಾ. ನೋಡಲ್ಲಿ ಎಲ್ಲರೂ ಆಗ್ಲೇ ಹೋಗ್ತಾ ಇದಾರೆ. ಬಾ. ಹೆಂಡತಿ ಕೈಯಾರ ಎಣ್ಣೆ ಸ್ನಾನ, ಇದಕ್ಕಿಂತ ಸ್ವರ್ಗ ಇನ್ನೇನಿದೆ? ಸುಮ್ಮನೆ ಬಾರೋ. ದೇವ್ರು ಒಳ್ಳೇದ್ ಮಾಡ್ಲಿ. ಅಲ್ಲ, ಇದೇನವಿ ಇದ್ದಕ್ಕಿದ್ದಾಗೆ ಈತೊಂದು ಸಂಸ್ಕಾರ ಎಲ್ಲ ಪಾಲ ಮಾಡ್ತಾ ಇದ್ಯಾ? ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಹಳೆ ಕಮ್ಮಿ ಅನ್ಸ್ತೈತೆ ಅಲ್ಲೂ ರಜ್ಜಿ? ಅನ್ನಪೂರ್ಣ ಅವ್ರೆ, ನಿಮ್ಮ ಮೊಮ್ಮಗಳಿಗೆ ಎಂಥ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಿ. ನೋಡಿ ಖುಷಿ ಆಯ್ತು. ಎಲ್ಲ ಬಂದಾಯ್ತಲ್ಲ, ಶುರು ಮಾಡಿ. ಅನುಷ್ಕಾ, ನಿನ್ನಿಂದನೇ ಆರಂಭ ಆಗ್ಲಿ. ಆದಿಗೆ ಆರತಿ ಮಾಡಿ ಎಣ್ಣೆ ಹಚ್ಚಮ್ಮ.
ಕಮ್ಲಿ ನೀನು ಶುರು ಮಾಡಮ್ಮ.